ಯವ್ವ ನನಗರ ಬೆಳಗ್ಗಿಂದ ಕೆಲಸ ಮಾಡಿ 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 ಸಾಕಾಗೈತವ ಯವ್ವ ಅತ್ತಾಗ ನನ್ನ ಹೆಣ ಎತ್ತಾಕತ್ತಾಗ ಯಾವಾಗ ನನಗೆ ಅಳವು ತರ್ತಾನೆ ಏನೋ ದೇವ್ರತ್ತಾಗ ಸುಮ್ ಕಣ್ಣು ಮುಚ್ಕೊಂಡು ತೊಗೊಂಡು ಹೋದ್ ಅಂದ್ರೆ ಅತ್ತಾಗ ಚಿಂತೆ ಬಿಟ್ಟಂಗತ್ತೆ ಎಲ್ಲಾರಿಗೆ ಅತ್ತಾಗ ಬೆಳಗ್ಗಿಂದ ಕೆಲಸ ಮಾಡಿ 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 ನನಗೂ ಸಾಕಾಗೈತೆ ಯವ್ವ ಅತ್ತಾಗ ಯವ್ವ ದೇವ್ರ ನಡ ಅನ್ನೋದು ಕುಂತ್ರೆ ಹೇಳಕ್ಕೆ ಬರ್ವಲ್ತು ಎದ್ರು ಕುಂದ್ರಾಕ್ ಬರ್ವಲ್ತತ್ತಾಗ ಏನು ಸುಡ್ಗಾಡ ಆಗೈತೆ ಏನಾತ್ತಾಗ ಎಲ್ಲಿ ಏನಾರು ಚಳಕ್ ಪಳಕ್ ಅಂದತೆ ಏನಾತ್ತಾಗ ಎಲ್ಲ ಸುಡ್ಗಾಡ ಬಂದು ನನ್ನ ನಡಕ ಸೇರೈತೆ ಏನಾತ್ತಾಗ ಎದಕ್ಕಿ ಹುಚ್ಚ ನಾಯಿ ಹೆಂಗೆ ಹಲಬೇಕತ್ತಾಳಿಕಿ ದೇವ್ರಿ ಈಗ ಏನಾರು ಹೇಳೋಣ ಅಡ್ಡಾಡಿ ಮಾತಾಡ್ತಾಳೆ ಏನು ಮಾಡೋದಂತ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೇನೆ ನೋಡೋಣ ಏನು ಮಾತಾಡ್ತಾಳೆ ಏನು ಸುಮ್ಮನೆ ಅಕ್ಕಾಳ ಏನು ಎದ್ರ ಮಕ್ಕದ ಹಿವರಿಲಿ ಕೈಯಾಗ ಒಂದು ಸಾಮಾನು ನಿಲ್ವಲ್ಲ ಒತ್ತಾಗ ಹಾರ್ಗಡೆ ಹಾಕತ್ತಾಗ ಕೈಯಾಗ ಶಕ್ತಿನೇ ಇಲ್ದಂಗೆ ಆಗೈತಿ ಗೋಡಂಬಿ ಬದಾಮಿ ಇವನ್ನೆಲ್ಲ ತಿಂದ್ರೆ ಕೈಯಾಗ ಶಕ್ತಿಯಾರ ಬರ್ತೈತಿ ಒಟ್ಟು ಇದು ಹಾಳು ಕೂಳು ತಿನ್ನಾಕತ್ತೇನು ಹೊಳ ಬೆಳ ತಂಗಳನ್ನ ಅದು ಇದು ತಂಗಳ ರೊಟ್ಟಿ ಎಲ್ಲಿಂದ ಬರ್ಬೇಕದ ಕಸು ಮೈಯಾಗ ಅಲ್ಲೇ ಏನದು ಎತ್ತೆತ್ತುಗ್ಯಾಕತ್ತಿರೋದ ನಾನೇನು ನಿಮ್ಮ ಮನೇನ ಸಾಮಾನು ಒಗ್ಯಾಕತ್ತಿಲ್ಲ ನಮ್ಮಪ್ಪ ನನಗೆ ಕೊಟ್ಟು ಕಸಿ ತಗೋ ಒಗ್ಯಾಕತ್ತಿರೋದು ನಾನು ನಾ ಏನು ಯಾವ ಹಂಗೆ ತಗೊಂಡು ಏನು ಒಗ್ಯಾಕತ್ತಿಲ್ಲ ಬಂದ್ಬಿಟ್ರಿ ಇವ್ರು ಏನದು ಅಂತೇಳಿ ಅಯ್ಯೋ ಅಯ್ಯೋ ಇನ್ನು ಏನಾರು ನಿಮ್ಮ ಮನೇನ ಸಾಮಾನು ಒಗ್ದಿದ್ನಿ ಅಂದ್ರೆ ಏನಿತ್ತವ ನಮ್ಮಪ್ಪ ನನಗೆ ಕೊಡಿಸಿ ಸಾಮಾನದು ಕೈ ತಪ್ಪಿ ಬಿತ್ತು ಏನು ಮಾಡ್ಬೇಕು ಅದಕ್ಕೆ ನಾ ಏನು ಬೇಕಂತ ಕೇಳುವೇನ ಅಲ್ಲ ಆತ ನಾನೇಂದ್ರ ಕಾಲ್ ಮೇಲೆ ಈಗಿಲ್ ಮೇಲೆ ಬಿತ್ತನ ಅಂತ ಒದರಿದೆ ಕಾಜಿ ಬೆಳಗ್ಗಿಂದ ಮೈಕೈ ನೋವು ಆರಾಮ್ ಅನ್ಸೋಲ್ತು ಯಾಕೆ ಸುಸ್ತಾಗಕತ್ತೈತಿ ಅಂತೇಳಿ ಎಷ್ಟು ಹೇಳಾಕತ್ತೇನಿ ಏನಾತು ಯಾಕೆ ಎತ್ತಂತ ಏನಾರ ಒಂದು ಮಾತಾರ ಕೇಳಿದ್ರೆ 20 ಸಲ ಕೆಲಸ ಹೇಳ್ತೀರಿ ಮಾಡಿ ದುಪ್ಪಿಟ್ಟಿಗೆ 108 ಹೆಸರಿಟ್ಟು ತಿಂತೀರಿ ಅವ್ವ ನಾಷ್ಟಕ್ಕೆ ಏನು ಮಾಡಿ ಬಾರ ಬಾರ ನನ್ನ ಕೂಸ ಉಪ್ಪಿಟ್ಟು ಮಾಡೇನಿ ತಿಂತೀಯಾ ಉಪ್ಪಿಟ್ಟು ಬೇಡ ನನಗೆ ಮ್ಯಾಗಿ ಮಾಡಿಕೊಡು ಮ್ಯಾಗಿ ಗೂಗಿ ಅಂತಂದ್ರೆ ಹಲ್ಲು ಮುರಿಬೇಕು ಹೊಸು ಹಂಗೆ ಹೊಡ್ತಾ ಹೊಡಿತೀನಿ ಹಲ್ಲು ಕಟ ಬಾಡೆ ಮ್ಯಾಗಿ ಅಂತ ಮ್ಯಾಗಿ ಮ್ಯಾಗಿ ತಿಂದು ಗಿಡದಾಗ ಕುಂತಿರೋ ಗೂಗಿಯಾಗಿ ಊರ್ ಬಾಡೆ ನಿನ್ನ ಕೊಡ್ಲೇನೋ ಅಂತ ತಿರ್ಗಾಡ್ಬಿಡಂಗ ನಡ್ತೀನಿ ಏನಂತ ಹೇಳ್ತಾಗ ಬೇಕಾರ ಉಪ್ಪಿಟ್ಟು ತಿನ್ನ ಇಲ್ಲ ಉಪವಾಸ ಬಿಚ್ಚಿಟಿ ನನಗೇನಾರ ಅದನ್ನ ಮಾಡಿ ಇದನ್ನ ಮಾಡ ಅಂತಂದ್ರೆ ನೋಡಿ ನಿನಗೆ ನಿಮ್ಮ ಅಪ್ಪಗೊಂಥರ ನಿನಗೊಂಥರ ಮಾಡಿ ಹಾಕಕ್ಕೆ ನನ್ನೇನು 10 ಕೈ ಅದಾವಂತ ಮಾಡಿ ಏನು ಬೆಳಗಿಂದ ನನಗೆ ಕೈಕಾಲು ಅನ್ನೋ ಶಕ್ತಿ ಇಲ್ದಂಗೆ ಆದಂಗೆ ಆಗೈತಿ ಯಾರಾರ ಏನಾರ ಬೇಕಾ ಸಾಕ ಯಾಕ ಎತ್ತ ಅಂತ ಏನಾರ ಕೇಳ್ತೀರ ನನ್ನ ಕೇಳೋರಿಲ್ಲ ಹೇಳೋರಿಲ್ಲ ಒಂದು ವಾಟೆ ಚಾ ಕುಡ್ದು ಇಟ್ಟಿದ್ದೀನಿ ತೊಗೊಂಡೋಗಿ ಒಳಗೆ ಇಡೋದಲ್ಲ ಅಲ್ಲಿ ಇಲ್ಲೇ ಬಡ್ದಿರ್ತೀರಿ ತೊಗೊಂಡೋಗಿ ನಾನೇ ಇಡಬೇಕಲ್ಲಿ ಇಲ್ಲೋಡ ಮಾಡಿದ್ದೀನಿ ತಿನ್ನ ಇಲ್ಕ ನಡಿ ಒಳಗೆ ಸುಮ್ ನಡಿಲೇ ಉಪ್ಪಿಡ್ತೀನಿ ನಡಿ ಇವತ್ತು ನಿಮ್ಮ ಮೌನ ಮೈಯಾಗ ಏನೋ ಬಂದತಿ ನನಗೀಗ ಗೊತ್ತಾತ ಗಿರ್ಜಿ ಹಾಯಾಗಿ ಕಳಿತಿರೋ ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ ತರರಂ ಥರರಂ ಥರರಂ ನೀವು ಕೆಲಸ ಮಾಡ್ತೀರಿ ಭೀಮಸೇನಳ ಮಹಾರಾಜರು ಗಂಡಸರಲ್ಲವೇ ನನ್ನ ಹಾಗೆ ಮೀಸೆ ಒತ್ತ ಮಹನೀಯರಲ್ಲವೇ ನಿನ್ನೆಯ ತನಕ ನೀನೇ ದುಡಿದೆ ಈ ಸಂಸಾರಕ್ಕೆ ಪೂರ್ತಿಯಾದೆ ಈ ದಿನವಾದರೂ ನಿನ್ನ ಸೇವೆ ಮಾಡುವೆ ಚಿನ್ನ ತರರಂ 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 ರೀ ಬೆಳಗಿಂದ ಎಷ್ಟು ಬೇಸರ ಆಗಿತ್ತು ಗೊತ್ತಾನೆ ಚಾ ಮಾಡ್ಕೊಂಡ್ ಬರ್ತೀರಾ ಅಯ್ಯಾಗ ಮಕ್ಕೋಗಿರ್ಜಿ ಇವತ್ತು ಹೆಂಗಿದ್ರು ನಾನು ಕೆಲ್ಸ್ಕೊಂಡಿಲ್ಲ ಮನೆಯಾಗಿರ್ತೇನೆ ಚಾ ಏನ ಬೋರ್ಮಿಟಾನು ಮಾಡಿಕೊಟ್ಟು ಬಿಡ್ತೇನಂತ ಏನಂತೆ ಮನ್ಯಾಗ ಬೋರ್ಮಿಟ ಇಲ್ಲ ಸದ್ಯಕ್ಕೆ ಚಾ ಮಾಡ್ರಿ ಆತ ಯವ್ವ ನನ್ನ ಗಂಡ ಎಂತ ಬಂಗಾರದಂತ ಗಂಡ ಸಿಕ್ಕತ್ತೇವ ನನಗೆ ಇಂಥ ಗಂಡದಂತ ಗಂಡ ಬಂಗಾರದಂತ ಗಂಡನ ಪ್ರೀತಿನ ಅರ್ಥ ಮಾಡ್ಕೊಳ್ಳಾರ್ದ ಬೆಳಗಿಂದ ನಾಯಿ ಒದ್ರದಂಗೆ ಪಾಪ ಅದಕ್ಕೆ ದೇವ್ರೇ ಎಂತ ಗಂಡನ ಕೊಟ್ಟಿಯಪ್ಪ 7 ಜನ್ಮಕ್ಕೂ ನನಗೆ ಇವರೇ ಗಂಡ ಆಗಿ ಸಿಗ್ಬೇಕು ಅಷ್ಟೇ ಅಷ್ಟೇ ನಾನು ನಿನ್ನ ಕಡೆ ಕೇಳ್ಕೊಳ್ಳೋದು ಅವ್ರು ಬರತನ ಇಲ್ಲೇ ಮುಕ್ಕೊಂಡಿರ್ತೇನೆ ಇವತ್ತೆಷ್ಟು ಆರಾಮದೀನಿ ನಾನು ಆದ್ರೆ ಏನಂದ್ರಿ ಗಂಡುಗಳು ನಮ್ಮ ಸೇವೆ ಮಾಡಕತ್ರ ಏನೋ ಒಂಥರ ಖುಷಿ ಅಲ್ಲ ಗಿರ್ಜಿ ಒಂದೇ ಒಂದು ಸ್ಮಾಲ್ ಡೌಟ್ ಏನ್ರಿ ಏನಿಲ್ಲ ಹಾಲು ಹಾಕಿ ನೀರು ಹಾಕ್ಬೇಕಾ ನೀರು ಹಾಕಿ ಹಾಲು ಹಾಕ್ಬೇಕಲ್ಲ ಅಯ್ಯೋ ಒಂದು ಅರ್ಧ ಹಾಲು ಅರ್ಧ ನೀರು 2 ಸೇಮ್ ಹಾಕ್ರಿ ಆಮೇಲೆ ಅದು ಇದು ಸಾರಿನ ಡಬ್ರಿ ಇದ್ರಾಗ ಯಾಕೆ ಇಡ್ತೀರಿ ಕಾರ್ಕಾರ ಕಚ್ಚಾ ಚಾದ ಡಬ್ರಿ ಬೇರೆ ದಿನದ ಗುಂಡಕ್ಕಿತ್ತಲ್ಲ ಅದನ್ನ ತಗೋರಿ ಹಂಗ ಸರಿ ಅದ ಫಸ್ಟ್ ಟೈಮ್ ಎಲ್ಲ ಮಾಡಕತ್ತಿರೋದ ಅಕ್ಕ ಕನ್ಫ್ಯೂಷನ್ ನೀವು ಒಬ್ಬರ ತಗ ಕನ್ಫ್ಯೂಷನ್ ಆಕೈತಿ ಆದ್ರೂ ನನ್ನ ಗಂಡ ನನಗೋಸ್ಕರ ಚಾ ಮಾಡಕತ್ತಲ್ಲ ಅದಕ್ಕೆ ಕೊಡ್ರಿ ಒಂದು ಲೈಕ್ ಏನ್ರಿ ಅದು ಸೌಂಡ್ ಅದ ನೀ ಚಾ ದಬ್ರಿ ಅಂದ್ಯಲ್ಲ ತಗೊಳಕ್ ಹೋದೆ ಬಾಂಡೆ ಸ್ಟ್ಯಾಂಡ್ನೇ ದಬಾಕಿದ್ದು ಓಸು ಬಾಂಡೆ ಬಿದ್ಬಿಟ್ಟು ಅಯ್ಯನ್ ಅಲ್ಲ ನಿಮ್ಮ ಹೆಣ ಇದ್ಲೆ ಅದು ಹೆಂಗೆ ತಗೊಳಕ್ ಹೋಗಿದ್ರಿ ಬುಡದಾಗ ಇತ್ತಲ್ಲ ಅದು ಬಗ್ಗಿ ಎದಳಕ್ ಹೋದೆ ಬೆನ್ನಿಗೆ ಬಡ್ದು ಸ್ಟ್ಯಾಂಡ್ ಅಷ್ಟು ಬಿದ್ಬಿಟ್ಟು ಇರ್ಲಿ ಬೇಜಾರು ಮಾಡ್ಕೊಡ ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಎಲ್ಲಾ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ ತರಂ 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 ಹೋಲ್ಬಿಡಿ ಪಾಪ ಅಡಿಗೆ ಮನೆಗೆ ಫಸ್ಟ್ ಟೈಮ್ ಅಲ್ಲ ಗಂಡು ಮಕ್ಳು ಹೋದ್ರೆ ಹಂಗೆ ಅಲ್ಲ ತಡವರ್ಸೋದು ಏನು ಮಾಡಕತ್ತೆ ಹೇಳ್ರಿ ಪಾಪ ನಾವು ಬೇರೆ ಕಾಲ ಸಿಗಂಗೆ ಸಾಮಾನು ಇಟ್ಬಿಟ್ಟಿರ್ತೀವಿ ನೀವು ಹಂಗೆಲ್ಲ ನನ್ನ ಗಂಡಿಗೆ ಏನು ಅನ್ಬೇಡ್ರಪ್ಪ ಗಿರ್ಜಿ ಇನ್ನೊಂದು ಸ್ಮಾಲ್ ಮಿಸ್ಟೇಕ್ ಚಾ ಪುಡಿ 1 ಚಮಚ ಹಾಕ್ಬೇಕಾ 2 ಚಮಚ ಹಾಕ್ಬೇಕಾ 1 ಚಮಚ ಹಾಕ್ರಿ ಸಾಕು ಗಿರ್ಜಿ ಅಗೇನ್ ಮಿಸ್ಟೇಕ್ ಸಕ್ರಿ 1 ಚಮಚ ಹಾಕ್ಲೆ 2 ಚಮಚ ಹಾಕ್ಲೆ ಸಕ್ರಿ 1 ಚಮಚ ಹಾಕ್ರಿ ಇಷ್ಟ ಮುಗೀತು ಹಾಯಾಗಿ ಕುಳಿತಿರು ನೀನು ರಾಣಿಯಾಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ ಅಯ್ಯೋ ಅಯ್ಯೋ ಅಯ್ಯೋ
ಒಂದು ಚಾಕ್ ಇಷ್ಟು ಸಲ ಕೇಳದ? ಗಿರ್ಜಿ ಸ್ಮಾಲ್ ಮಿಸ್ಟೇಕ್. 5 ನಿಮಿಷ ಕುದಿಬೇಕಾ 10 ನಿಮಿಷ ಕುದಿಬೇಕಾ? ಅಯ್ಯೋ ಅಯ್ಯೋ ನಿಮ್ಮ ಚಾ ಮಣ್ಣಾಲಿ ಯಾರು ಬೇಕಾಗಿತ್ತು ನಿಮ್ ಚಾ? 20 ಸಲ ಕೇಳ್ಕೊಂತಾಗ ಅಲ್ಲಿ ಅಡಿಗೆ ಮನೆಗೆ ಇನ್ನು ಏನು ಅವಾಂತರ ಮಾಡಿಟ್ಟಿರೆ ಏನಾತಾಗ ಓಸು ಬಾಂಡೆ ಹೊಂದಿಸ್ಬೇಕು ಕೆಲಸ ತಗ. ನಿಮ್ಮ ಏನ್ ಬೇಕಾಗಿಲ್ಲ ನಾನು ಮಾಡ್ಕೊಂಡು ಕೊಡ್ತೀನಿ. ಬೇಜಾರಾಗಬೇಡ. ಚಾ ಒಂದ ಈಗ ಹೇಳು, ಆಮೇಲೆ ಅಡಿಗೆ ಸಾರು ಅನ್ನ ಎಲ್ಲ ನಾನು ಮಾಡ್ತೇನೆ. ಅವ್ವ ಸಾರು ಅನ್ನ, ಆಮೇಲೆ ಅಕ್ಕಿ ತೊಳೆದ ಅನ್ನ ಮಾಡ್ಬೇಕಾ? ಅನ್ನ ತೊಳೆದ ಅಕ್ಕಿ ಮಾಡ್ಬೇಕಾ? ಕುಕ್ಕರ್ ಸೀದಾ ಮುಚ್ಚಬೇಕಾ? ಉಲ್ಟಾ ಮುಚ್ಚಬೇಕಾ? ಬ್ಯಾಳಿ ಇಡಬೇಕಾ? ಟೊಮೆಟೊ ಹಾಕ್ಬೇಕಾ? ತೊಗರಿ ಬೇಳೆ ಹಾಕ್ಬೇಕಾ? ಉದ್ದಿನ ಬೇಳೆ ಹಾಕ್ಬೇಕಾ? ಖಾರ ಹಾಕ್ಬೇಕಾ? ಹಸಿ ಖಾರ ಹಾಕ್ಬೇಕಾ? ಒಣ ಖಾರ ಹಾಕ್ಬೇಕಾ? ಇವನ್ನ ಕೇಳಾಕ ತಲೆ ಇಡ್ಸಾಕ ಬಾಯಿ ಮುಚ್ಚಿ ಕುಂದ್ರಿ ನಾ ಮಾಡ್ಕೊಂತೇನೆ. ಮಾಡನೇಕಿ ಈಕಿನ ಮಾಡಕ್ ಹೋದ್ರೆ ನಾಯಿ ಮಾಡ್ದಂಗೆ ಮಾಡ್ತಾಳ. ಅಯ್ಯೋ 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 ಅಡಿಗೆ ಮನೆ ಆಕಾರ ದೆಪ್ಪಾಗೈತಿ. ಒಂದು ಕೆಲಸ ಬಿಡಿಸಿ 2 ಕೆಲಸ ಹಚ್ಕೊಂಡಂಗಾತ. ಅಯ್ಯೋ 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 ಅಷ್ಟು ಬಾಂಡೆ ಬಿದ್ದಾವ. ಇದೇನು ಸಕ್ಕರೆನೂ ಬಿದ್ದಿತ್ತು ಕಾಲಾಗ. ಇದೇನು ನೀರು ಚೆಲ್ಲರ. ಅಯ್ಯೋ ದೇವ್ರೇ, ಇವ್ರನ್ನ ಒಂದು ಚಹಾ ಮಾಡಕ್ ಹೋಗಿ ಅಡಿಗೆ ಮನೆ ಅನ್ನೋದು ಕುರುಕ್ಷೇತ್ರ ಮಾಡಿಟ್ಟಾರ. ಇನ್ನು ಅಡಿಗೆನೇ ಮಾಡಿದ್ರೆ 8 ದಿನ ನಾ ಮ್ಯಾಕ ಹೇಳಂಗಿಲ್ಲ, ಅಷ್ಟು ಕೆಲಸ ಹಚ್ಕೈ ಬಿಡ್ತಾರ ನನಗೆ. ಯವ್ವ ದೇವ್ರೆ ಇದೇನಿದ? ಅಯ್ಯೋ ದೇವ್ರೆ, ಸಕ್ರಿ ಅನ್ಕೊಂಡು ಉಪ್ಪು ಸುರ್ವ್ಯಾರಲ್ಲ. ಇವ್ರಿಗೆ ಸಕ್ರಿ ಉಪ್ಪಿ ವ್ಯತ್ಯಾಸ ಗೊತ್ತಾಗಲ್ಲ ರೀ. ಅವ್ವ ಬ್ರಹ್ಮ ರಾಕ್ಷಸ ಬಂದಂಗೆ ಬರಾಕತ್ಲು. ಯವ್ವ ದೇವ್ರೆ, ನಾನು ಈಕೆ ಕೈ ಸಿಕ್ತೀನಿ ಅಂದ್ರೆ ಈಗ ಮುಗಿದೋತ್ ನನ್ನ ಕತಿ. ಸ್ವಲ್ಪ ತನ ಗುಡಿ ಬಾಗಲ್ಲ ಕುಂತ ಸಂಜೆಗೆ ಬರ್ತೇನೆ. ಎಲ್ಲಿ ಹೋದ್ರಿ? ನಿಮ್ಮ ಓಡಿ ಹೋದ್ರನ? ಬರ್ತೇನೆ ಬರ್ರಿ ಸಂಜೆಗೆ. ಅಯ್ಯೋ ದೇವ್ರೆ, ಉಲ್ಟಾ ಕೆಲಸ ಹಚ್ಕೊಂಡಂಗೆ ಆತಲ್ಲಪ್ಪ ನಾನು ಹಣೆ ಬರ. ಯಾಕ್ಲೇ ಮಲ್ಯ ಆ ನಮ್ನಿ ಓಡಿ ಬಂದಿ? ಅಯ್ಯೋ ಓಡಿ ಬಂದಿದ್ದಲ್ರಿ ಗೌಡ್ರೆ, ಬರ ನಡ್ಕೊಂತ ಬರತ್ತಿದ್ದೆ ಅಟ್ಟೆ. ಇವತ್ತು ಕೆಲ್ಸಕ್ಕೆ ಹೋಗಿದ್ದಿಲ್ಲ, ಮನ್ಯಾಗ ಇದ್ದೆ. ನಾನು ಎಂತಿಗೆ ಏನು ಹುಚ್ಚನಾಗಿ ಕಡ್ದತಿ ಏನಪ್ಪ. ಒಂದ ಸಲ ಬೆಳಗ್ಗೆ ಓದ್ರಾಕತ್ತಿತ್ತು, ನಾನು ಮನ್ಯಾಗ ನಿಂತ ಹಿಂಗ ಓದರ್ತಾಳಿಕೆ ಅಂತೇಳಿ ಹೊರಗೆ ಬಂದೆ ಅಷ್ಟೇ. ನೀವು ಕಂಡ್ರಲ್ಲ ಈ ಕಡೆ ಬಂದೆ ಸೀದಾ. ನೋಡ್ಬಾರ್ಲಿ ಇಲ್ಲಿ ನೋಡ್ಬಾ ಸುಳೆ ಮಗ ಅಮ್ಮಾಸಿ ಏನು ಕಟ್ಟ್ಯಾನ ಮನಿನ, ಭಾರಿ ಕಟ್ಟ್ಯಾನ ಬಿಡ್ಲೆ. ಅಮ್ಮಾಸಿ ಪೇಂಟ್ ಗಿಂಟ್ ಎಲ್ಲ ಮಾಡಿಸ್ಬಿಟ್ಟೇನ್ಲೆ, ಮಸ್ತಾಗೈತಲ್ಲೇ ಅಮ್ಮಾಸಿ ಮನಿ. ಅಡ್ಡಿ ಇಲ್ಲಪ್ಪ, 2 ಅಂತಸ್ತು ತೀರ್ಸ್ಬಿಡ್ಬೇಕು ಬೇಡ. ಇದೇನ್ರಿ ಮಲ್ಲೇಶಣ್ಣ ಹಿಂಗಂತೀರಿ? ಇದನ್ನ ಕಟ್ಟಾಕ ನಾನು ತೇರು ಹೇಳದತ್ತಿ, ಇನ್ನು 2 ಅಂತಸ್ತು ಇದಕ್ಕೆ ಬೇಕ್ರಿ? ಈಗ ಸದ್ಯಕ್ಕಂತರೂ ನಾವೇನು ಬಾಡಿಗೆ ಕೊಡೋರಲ್ಲ ಮಾಡಾರಲ್ಲ. ಅಲ್ಲ ಈ ಹಳ್ಳೆ ಬಾಡಿಗೆ ಕೊಟ್ಟರ ಬರೋರು ಬೇಕಲ್ಲ. ಈಗ ನೋಡ್ರಿ, ಈಗ ಇರಕ್ಕೆ ಗಂಡ ಹೆಂಡತಿ ನಾಳೆ ಹುಟ್ಟಿದ್ದೊಂದು ಕೂಸು ಸಾಕ್ರಿ ಮಲ್ಲೇಶಣ್ಣ, ಇಷ್ಟ ಮನೆ ಸಾಕು. ಇದನ್ನು ಕಟ್ಟಿ ಮುಗ್ಸಾಕ ನನಗೆ 7-11 ಆಗಾಕತ್ತೈತಿ. ಇನ್ನು ಇದನ್ನ ಯಾವಾಗ ಮುಗಿಸಿದ್ರು ಸಾಲ ಬೇರೆ ತಲೆ ಮ್ಯಾಗ ಕುಂತತಿ, ಇದನ್ನು ಬೇರೆ ಹರ್ಕೋಬೇಕು ನಾನು. ಮತ್ತೆ ಎಲ್ಲಿ ಮನೆ ಕಟ್ಟೋದು ವಿಚಾರ ಮಾಡಲಿ ರೀಪ. 2 ಅಂತಸ್ತು ಸಾಕಿಷ್ಟೇ. ಮುಂದೆ ನೋಡೋಣ, ಭಗವಂತ ಶಕ್ತಿ ಕೊಟ್ರೆ ಮುಂದೆ ನೋಡೋಣ. ಬಿಡ್ಲೆ ಸುಳೆ ಮಗನ, ಇಷ್ಟು ಮನಿನ ಕಟ್ಟಿ ಅಂತ ಸಾಲ ಹರ್ಕೊಳಕ ಆಗಲ್ಲ. ನಾ ಹಾಕೈತಿ ಬಿಡ, ಎಲ್ಲ ಹಾಕೈತಿ. ಹೌದು, ಸಿಂಟೆಕ್ಸ್ 500 ಲೀಟ್ರ ಏನು 1000 ಲೀಟ್ರ? ಇದು 500 ಲೀಟ್ರ್ ರೀ ಗೌಡ್ರಿ. ಅಲ್ಲ ನೆಲ್ದಾಗ ಒಂದು ಟಾಕಿ ಮಾಡಿಸಿಯನ ಅಲ್ಲ? ಹ್ಞೂ ಅಕ್ಕ, ನೆಲ್ದಾಗ ಒಂದು ಟಾಕಿ ಮಾಡ್ಸೇನೆ. ನಾಳೆ ಬಿಟ್ರೆ ನೆಲ್ದಾಗಿನ ಟಾಕಿನೂ ತುಂಬತೈತಿ, ಮ್ಯಾಗಿನ ಟಾಕಿನೂ ತುಂಬಿಸ್ಬಿಡ್ತೇವಿ. ನಾವಿರೋದು 2 ಗಂಡ ಎಂತಿ ಎಷ್ಟು ನೀರು ಬೇಕ್ರಿ, ಹೌದಿಲ್ಲ? ನಾಳೆ ಅದೊಂದು ಕೂಸು ಸಾಲ್ತತಿ ಮಾವ. ಒಂದು ಸೋಲಾರ್ ಒಂದು ಕುಂದರ್ಸ್ಬೇಕಂತ ಭಾರಿ ತಲೆ ಆಗಿತ್ತ, ಆದ್ರೆ ರೊಕ್ಕ ಸಾಲಿಲ್ಲ ನೋಡು. ಸೋಲಾರ ಅಂತಂದ್ರೆ ಇಲ್ಲ? ಗಿಡ್ಮುಳಿ, ಸೋಲಾರ್ ಅಂದ್ರ ಬಿಸಿಲಿಗೆ ನೀರು ಕಾದು ಬಿಡ್ತಾವ. ಯಾವಾಗ ಬೇಕು ಅವಾಗ ಬಿಸಿನೀರು ರೆಡಿ ನಳದಾಗ. ಏನ್ ಕಾಸ್ಬೇಕು ಕುಂತು ಅನ್ನಂಗಿಲ್ಲ, ಏನಿಲ್ಲ. ಮಳೆಗಾಲದಾಗ ಒಂದ್ ಚೂರು ಬಿಸಿಲು ಬಿದ್ರು ಸಾಕ ನೀರು ಕಾದ್ ಬಿಟ್ಟಿರ್ತಾವ. ರಾತ್ರಿ ಬಿಸಿನೀರು, ಬೆಳಗ್ಗೆ ಬಿಸಿನೀರು, ನಡರಾತ್ರಿಯಾಗ ಬಿಸಿನೀರು ರೆಡಿನೇ ಇರ್ತಾವ. ಹೌದಾ? ಚಲೋ ಬಿಡಪ್ಪ. ಅದಕ್ಕೇನು ಕರೆಂಟ್ ಬಿಲ್ ಭಾಳ ಬರ್ತಿದ್ದಿತ್ತು? ಇಲ್ಲಕ್ಕ, ಪುಕ್ಸೆಟ್ಟಿ ಅದನ್ನ ಸೋಲಾರ್ ತಂದು ಹಾಕದಟ್ಟೆ. ಸೂರ್ಯನ ಬಿಸಿಲು, ಆ ಬಿಸಿಲಿಗೆ ಎಲ್ಲ ಓಡ್ತದ. ಬಿಸಿಲಿದ್ರೆ ಅದ್ರ ಕೆಲಸ ನಡೀದು. ಯಾ ಕರೆಂಟ್ ಬಿಲ್ಲು ಬರೋದಿಲ್ಲ, ಏನು ಬರೋದಿಲ್ಲ. ಚಲೋ ಅಲ್ಲಲ್ಲ, ಕಟಿಗೆ ಖರ್ಚಾಗಲ್ಲ, ನೀರು ಕಾಸ್ಬೇಕನ್ನಂಗಲ್ಲ, ಹೌದಿಲ್ಲ? ಬಿಸಿಲಿಗೆ ಕಾಯ್ತಾವಂದ್ರೆ ಚಲೋನ ಅಲ್ಲ. ಏಸ್ಬೇಕ ಸುಡು ನೀರು. ಹಾಕ್ಸಪ್ಪ, ಅದೊಂದು ಹಾಕ್ಸು. ನಮ್ಮ ಮನೆಗೊಂದು ಹಾಕಿಸ್ಬೇಕಪ್ಪ. ನಮ್ಮ ಮತ್ತೆ ಒಂದು ತಲೆ ಹಿಡಿಸ್ತೈತಿ, ಯಾವಾಗ ನೋಡಿದ್ರೆ ಬಿಸಿನೀರು ಅಂತೇಳಿ. ಕೈಕಾಲು ತೊಳ್ಯಾಕತ್ರು ರಾತ್ರಿನೂ ಬಿಸಿನೀರು, ಬೆಳಗಿನೂ ಬಿಸಿನೀರು ಅಂತೇಳಿ ಚಲೋ ಹಾಕಿತ್ತು ನೋಡ್ಲ. ಇದೊಂದು ಹಾಕ್ಸಿದ್ರಲ್ಲ, ಆದ್ರೆ ನಮ್ಮ ಮನೆ ಹಂಚಿನ ಮನೆ ಕುಂದರ್ಸಾಕ್ ಬರೋದಿಲ್ಲನಪ್ಪ. ಗಿಡ್ಮುಳಿ, ನಮ್ಮ ಮನೆ ಮ್ಯಾಗಿನ ಮತ್ತೆ ಅದಕ್ಕಂತ ಸಿಮೆಂಟ್ ಮಾಡಿಸ್ಬೇಕು ನಾನು. ಅಂದ್ರೆ ಕುಂದರ್ಸ್ಬೇಕು. ಅದು ಅಲ್ದೆ ಅದನ್ನೆಲ್ಲ ತರಾಕ್ ಮುಕ್ಕಳೇರಿ ರೊಕ್ಕ ಅವೆಲ್ಲ ನಮಗೆಲ್ಲ ಆಗೋದಲ್ಲ. ಏನೋ ಅಮಾಸಿ ಸಲಾಪ್ ಹಾಕಿಸಿ ಅಂತ ಮನೆ ಕಟ್ಸ್ಯಾನ ಅಂತೇಳಿ ತರಾಕತ್ತಾನ. ಅವ್ರಿಗೆ ಹೊಂದಾಣಿಕೆ ಆಗ್ತದ, ಹೌದಿಲ್ಲೇ ಅಮಾಸಿ? ಆಯ್ತಪ್ಪ ತೊಂಬ ಏಂತಿ ಹಡ್ಕೊಂಡು ಮನೆಗೆ ಬರೋದ್ರೊಳಗೆ ಏನೇನು ಮಾಡಿಸ್ಬೇಕಂತದಿ ಮಗನ ಎಲ್ಲ ಮಾಡಿಸ್ಬಿಡು. ಆದ್ರೂ ಅಮಾಸಿ ಗೆದ್ದು ಬಿಡ್ಲೆ ಸುಳೆ ಮಗನ, ಇಂಥ ಮಸ್ತ್ ಮನಿ ಒಂದು ಕಟ್ಟಿ ಗೆದ್ದಿ. ಹ್ಞೂನ್ಲೇ ಅಮಾಸಿ, ಯಾರು ಇದ್ದಿದ್ದಿಲ್ಲಪ್ಪ ಯಪ್ಪ. ನಮ್ಮ ಹಳ್ಳ ಯಾರು ಕಟ್ಟಾರಲ್ಲ ಇಂಥ ಚಂದಾಗೆ ಸಲಾಪೆಲ್ಲ ಹಾಕಿಸಿ. ದೊಡ್ಡ ಮನೆ ಅದಾವ ನಮ್ಮ ಹಳ್ಳಿ ಮನೆಗಳು. ಹಿಂಗೆಲ್ಲ ಇದು ಮಾಡಿಸಿ ಯಾರ ಏನು ತುಸುಗಿ ಇದು ಉಸುಗು ಸಿಮೆಂಟು ಕಡಿ ಅಂದ್ರೆ ಏನು ಸ್ವಲ್ಪ ರೊಕ್ಕ ಆಕತೆ ಉಪ್ಪ. ಆದರೂ ಅಮಾಸಿ ಊರಾಗ ಅಡ್ಡಾಡ್ಕೊಂತಿದ್ದಿ, ಇಂಥದೊಂದು ಮನೆ ಕಟ್ತಿ ಅಂತ ನಾವು ಅನ್ಕೊಂಡಿದ್ದಿಲ್ಲ ಬಿಡಪ್ಪ. ಯಾಕ ಸುಳ್ಳಲ್ಲ, ನಾನು ಹೆಂಡತಿ ಕೈ ಚಳಕನ ಇದೆಲ್ಲ.
ಅಯ್ಯೋ ಮನೆ ಕಟ್ಟಲೇಬೇಕು ನಾವು ಒಂದು ಮನುಷ್ಯರಾಗಿ ನಿಂದಿರ್ಬೇಕು. ಈಟ ದುಡಿದು ತಿನ್ನೋದು ಎದಕ್ಕೆ ಬಂತಿದ್ದು ಜೀವನ, ನಾವೆಲ್ಲ 4 ಮಂದಿ ನಡಕ್ಕೆ ನಾವು ಹೌದಾಗಬೇಕು ಅನ್ನೋದಕ್ಕೆ ಈಗ ಭಾಳ ತಲೆಯಾಗಕ್ಕ. ಅದೇ ಯೋಚನೆನೇ ನನ್ನ ತಲೆಯಾಗ ತುಂಬೆ ನಾನು ಪಾನಿಪುರಿ ಮಾರಕ್ಕೆ ಹೊಂಟಿದ್ದು, ರೊಕ್ಕಕ್ಕೆ ₹1 ಜೋಡಿಸಿಟ್ಟಿದ್ದು. ಆಕಿನೂ ಅಷ್ಟೇ ಹಾಳು ಖರ್ಚು ಮಾಡೋಕ್ಕೆಲ್ಲ. ಅಯ್ಯೋ ಬುಕ್ ಮಾಡ್ಯಾಳಕ್ಕ. ಚಾಕ್ ಬೆಳಿಗ್ಗೆ ಹಾಲು ತಂದಿದ್ದಿಷ್ಟು, ಸೋಮವಾರ ಸಂತಿಗೆ ಹೋದಾಗ ಕಾಯಿಪಲ್ಲೆ ಕೆಟ್ಟು ಖರ್ಚಾತು, ಮನೆಗೆ ಎಟ್ಟು ಖರ್ಚಾತು ಎಲ್ಲ ಬರ್ದಿಡ್ತಾಳಕ್ಕ. ಬರ್ದಿಟ್ಟು ಅಷ್ಟು ಹಿಡಿತ್ಲೆ ಬಾಳೆ ಮಾಡ್ತಾಳೆ ನೋಡು. ಖರೇನ ಹಂಗೆ ಮಾಕೆ ಮಸಿ ರೊಕ್ಕ ಐತ್ ಕೈಯಾಗ ಅಂತೇಳಿ ಪಾರ್ಲರಿಗೆ ಹೋದ್ನೆ, ಆ ಹುಬ್ಬು ಕೆರ್ಸ್ಕೊಂಡೆ ಮಾರಿ ತಿಕ್ಕಿಸ್ಕೊಂಡೆ. ಈಗಿನ ಹುಡುಗಿಯರೆಲ್ಲ ಮಾಡ್ತಾವಲ್ಲ, ಆ ಕಾಲೇಜಿನ ಮುಂದೆ ಪಾನಿಪುರಿ ಕೊಡ್ತಿರ್ತೀನಲ್ಲಕ್ಕ, ಹೆಂಗೆ ಬರ್ತಾವ ಗೊತ್ತಾ ಹುಡುಗಿಯರು, ಒಬ್ಬೊಬ್ಬರು ಡಿಂಗ್ರ ಬಿಲ್ಲಾರಾಗಿರ್ತಾರೆ, ಹಂಗೆ ಬರ್ತಿರ್ತಾರೆ. ನಾನು ಏಂತಿ ಮತ್ತು ಸುಳ್ಳು ಅನ್ಬಾರ್ದು, ಏನು ಮಾಡಿದ್ರು ನೋಡಕ್ಕ. ಹಾಗೆಲ್ಲ ಮಾಡಿ ರೊಕ್ಕ ಕುಡ್ಸಿಟ್ಟು ಇಷ್ಟೆಲ್ಲ ಸಾಧ್ಯ ಆಯ್ತು. ಅಡ್ಡಿಲ್ಲ ಅಳಪ್ಪ, ನಾವ ಹುಡುಕಿದ್ರು ಇಂಥ ಸಂಬಂಧ ಸಿಗ್ತಿದ್ದಿಲ್ಲ. ಅಡ್ಡಿಲ್ಲ ಮಗನ, ಲಡ್ಡು ಬಂದು ಬಾಯಿಗೆ ಬಿದ್ದಂಗೆ ಆಗೈತಿ. ಚಲೋ ಹುಡುಗಿನ ಹುಡ್ಕೊಂಡು ಹೇಳ. ಆಗ್ಲಿಪ್ಪ ಆಗ್ಲಿ, ಒಳ್ಳೇದ ಅಲ್ಲಿ ನಿನಗೂ. ನಾವು ಬರ್ತೀವಿ ತೂಲಿ, ಹೊತ್ತು ಭಾಳ ಆತವ ಬಂದು. ಹ್ಞೂ ರೀ ಗೌಡ್ರ, ನಡ್ರಿ ಹಂಗಾರೆ ಹೋಗೋಣ. ನಾನು ಮನೆ ಚಾವಿ ಹಾಕೇನಿ. ನಂದು ಇನ್ನು ಸಂಜೆಗೆ ಹೋಗಿ ಮತ್ತು ಹಿಂದಾಗಡೆ ಇವತ್ತಿಲ್ಲೇ ಊರಾಗ ಬಸ್ ಸ್ಟ್ಯಾಂಡ್ನಾಗ ನಿಂದಿರ್ಬೇಕಂತ ಮಾಡೀನಿ. ಮತ್ತು ಬಂದು ಪಾನಿಪುರಿಗೆ ಆಲೂಗಡ್ಡೆ ಕುದಿಸ್ಕೋಬೇಕು, ಬಿಡ್ರಾಣಿ ಕಾಳು ಕುದಿಸ್ಕೋಬೇಕು, ಕೆಲಸ ಸುಮಾರು ಅದಾವೆ. ಬೆಳಗ್ಗೆಗೆ ತಯಾರಿ ಮಾಡ್ಕೋಬೇಕಲ್ಲ. ಬರ್ತಾನೆ ತೋರಿ.